ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 4 ಜನ ಹೆಣ್ಣು ಮಕ್ಕಳಾಗಿದ್ದಾರೆ ನಿನ್ಗೆ. ಓದಿಲ್ಲ ನೀನು, ಅನ್ಎಜುಕೇಟೆಡ್ ಇದ್ದೀವಿ. ನಾವೆಲ್ಲ ಓದಿದ ಮನೆ ಇದು ನಮ್ಮದು. 4 ಜನ ಹೆಣ್ಣು ಮಕ್ಕಳು ಎಂಥವಳನ್ನ ಮಾಡ್ಕೊಂಡ ನಮ್ಮ ಮೈದಿನಿಗೆ ಮದುವೆ ಅಂತೇಳಿ ಅವ್ರ ಮನೆಯವರೆಲ್ಲ ಟಾರ್ಚರ್ ಸರ್. ಭಾವ, ಅತ್ತೆ. ಅವನು ವ್ಯವಸಾಯನೇ ಮಾಡ್ತಿದ್ದೆ ಸರ್. ಅವನು ಅಲ್ಲೇ ಊರಲ್ಲೇ ಮಾಡ್ತಿದ್ದೆ. ಬೆಂಗಳೂರು ಹೋಗಿಲ್ಲ ಸರ್. ಅವನು ಹೈದ್ರಾಬಾದ್ಗೆ ಯಾರೋ ಹುಡುಗಿ ಜೊತೆಗೆ ಕರ್ಕೊಂಡು ಹೋಗಿದ್ನಂತ ಸರ್. ಅವನು ಬೇರೆ ಹುಡುಗಿ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಹೋಗಿದ್ನಂತ ಸರ್. ಅದು ಬಂದ ಮೇಲೆ ನಮ್ಮ ತಂಗಿ ಗೊತ್ತಾಗಿದೆ. ಹಾಗೆ ಕಿರಿಕಿರಿ ಮಾಡಿದ್ದಾರೆ ಅವರು, ಹೆಂಗೆ ಓದಿ ಹೆಂಗಿಲ್ಲ ಅಂತೇಳಿ. ಅದಕ್ಕೆ ಅವನು ಹೊಲದಲ್ಲಿ ಕರ್ಕೊಂಡೋಗಿ ಒಡೆದು ಸಾಯಿಸಿದ್ದಾನೆ ಸರ್. ಅವನು ಇದನ್ನು ನೇಣು ಹಾಕ್ಕೊಂಡಿದ್ದಾರೆ ಅಂತೇಳಿ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾರೆ. ಡೋರಿ ಏನು ಕೊಟ್ಟಿಲ್ಲ ಸರ್. ಅರ್ಧ ತೊಲೆ ಏನು ಕೊಟ್ಟಿದ್ರು, ಅದಕ್ಕೂ ತುಂಬ ಕಿರಿಕಿರಿ ಮಾಡಿದ್ರು ಸರ್. ಅದು ಡೋರಿದು ವ್ಯವಸಾಯ ಮಾಡ್ತಿದ್ದೆ. ಪಲಂಗು ಮುದಳ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. 24 ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ನಾವು ಫೋರ್ಸ್ ಮಾಡ್ತಾ ಹಿಂದೆ ಪೊಲೀಸರು ಬರೀ ಎವಿಡೆನ್ಸ್ ಕೊಡಿ ಅಂತ ಇದ್ದಾರೆ ಸರ್. ನಾವೆಲ್ಲ ಹೊರಗಡೆ ಇದ್ದೀವಿ. ನಾವು ಹೇಗೆ ಎವಿಡೆನ್ಸ್ ಕೊಡೋದು? ನೀವು ಹೇಳಿದ ಕೇಸು ಯಾರ್ಯಾರ ಹೆಸರು ಬರಬೇಕು, ನಾವೆಲ್ಲ ಬರ್ದಿಲ್ಲ ಸರ್. ನಮ್ಮ ಬೇಡಿಕೆಗೆ ಏನಿದೆ ಅಂತ ಹೇಳಿದ್ರೆ ಸರ್, ಅವ್ರ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಮನೆಯವರೆಲ್ಲ ಕಿರಿಕಿರಿ ಮಾಡಿದ್ದಾರೆ. ಗಂಡು ಮುಂದೆ ಅರೆಸ್ಟ್ ಮಾಡಿದ್ರು ಸರ್. ಅವ್ರ ಅವ್ರ ತಂದೆ ತಾಯಿ ಭಾವ ಅವರೆಲ್ಲ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. 1 ನಿಮಿಷ 25-30 ವರ್ಷದಿಂದ ಕಡೆನೇ ನನ್ನ ದಾಖಲಾತಿಯಲ್ಲಿ ನನ್ನ ಧರ್ಮ ಬೌದ್ಧ ಇದೆ, ಜಾತಿ ವಲಯ ಇದೆ. ನನ್ನ ಮಕ್ಕಳು 3 ಜನ ಮಕ್ಕಳದ್ದು ಶಾಲಾ ದಾಖಲಾತಿಯಲ್ಲಿ ಅದೇ ಥರ ಇದೆ. ನಾವು ಸ್ಕಾಲರ್ಶಿಪ್ಪು ತೊಗೊಂಡಿದ್ದೇವೆ, ಹಾಸ್ಟೆಲ್ ಫೆಸಿಲಿಟಿ ತೊಗೊಂಡಿದ್ದೇವೆ, ಮತ್ತು ಎಲ್ಲ ಥರದ CET-ಯಲ್ಲಿ ಸೀಟು ಸಿಕ್ಕಿದೆ. ಇಂಜಿನಿಯರಿಂಗ್ ಮೆಡಿಕಲ್ಲು ಮಾಡಿದ್ದಾರೆ. ಯಾರ್ದು ರಿಸರ್ವೇಷನ್ ರದ್ದಾಗಿಲ್ಲ. ಆದರೆ ಈ ಕಾನೂನಿನ ಅರಿವು ಇರಲಾರ್ದಂಥ ದಲಿತರು ಅದನ್ನು ಬರ್ಸೋಕ್ಕೆ ಹೋಗಿಲ್ಲ. ಈ ಕಾನೂನು ಜಾಗೃತಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಸೊ ಇಷ್ಟಲ್ಲದೆ ನಾಳೆ ಈ ಅಭಿಯಾನವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮಾಡೋ ಸಲುವಾಗಿ ಒಂದು ಜಿಲ್ಲಾ ಮಟ್ಟದ ಕಮಿಟಿಯನ್ನು ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದೇವೆ. ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಾಂಧವರು, ಯುವಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಅದರ ಜೊತೆಗೆ ನಾಳೆಯಿಂದನೇ ಒಂದು ಕರಪತ್ರಗಳು ಮುದ್ರಣ ಆಗ್ತವೆ. ಅದನ್ನು ಹಳ್ಳಿಗೆ ತಲುಪಿಸುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗುತ್ತೆ ಅನ್ನೋಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದೇನು ಗುಲ್ಬರ್ಗ ಜಿಲ್ಲೆಗೆ ಹೊಸದೇನಲ್ಲ. ಯಾಕಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ 2000 ಸಾಕಷ್ಟು ಹಣದ ಅವ್ಯವಹಾರ ಹಾಗೂ ಆಕ್ಷೇಪಣೆ ನ್ಯೂನತೆಗಳಿರುವಂತಹ ಅಶೀರ್ಷಿಕೆ ಅಡಿಯಲ್ಲಿ ಹಿಂದಿನ ಆಡಳಿತ ಮಂಡಳಿಗಳು ನಡೆಸಿದಂಥದ್ದು ಮತ್ತು ಹಿಂದಿನ CEO ನಡೆಸಿದಂತಹ ಎಲ್ಲ ಹಣ ದುರುಪಯೋಗ ಹಾಗೂ ಅವ್ಯವಹಾರದಿಂದ 123 ಕೋಟಿ ಆಗುವಷ್ಟು ನಮಗೆ ಹಾನಿಯನ್ನು ಅನುಭವಿಸಬೇಕಾಗಿದೆ. ಕಾರಣ 3 ಜನರಿಗೆ 113 ಕೋಟಿಯಷ್ಟು ಸಾಲವನ್ನು ಬೇಕಾಯ್ದೆಯಾಗಿ ಸಾಲವನ್ನು ವಿತರಣೆ ಮಾಡಿದ್ದರಿಂದ ನಾವು ಹಾನಿ ಅಂತ ಹೇಳಿ ಅನುಭವಿಸುವಂತಹ ಒಂದು ಪ್ರಸಂಗ ಉಂಟಾಗಿದೆ. ಆದರೆ ಕಳೆದ ವರ್ಷ ನಮಗೆ 8 ಕೋಟಿಯಷ್ಟು ಲಾಭ ಇತ್ತು. ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನ ಮಾಡಿಕೊಂಡಿರುವ ಐತಂಡೆಲ್ಲಿ ಗ್ರಾಮದ ರೈತ ವೆಂಕಟೇಶ್ವರಪ್ಪನವರ ಒಂದು ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 42. ಆದರೆ ಹೊಸ ಸರ್ವೆನೂ 274. ಅಲ್ಲ, 1 ಎಕರೆ. ಆ 1 ಎಕರೆಯಲ್ಲಿ ಅವ್ರ ತಾತ ಮುತ್ತಾತವ್ರ ಕಾಲದಿಂದ ಅದನ್ನೇ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ಇವರೇನೋ ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಏನು ಬೆಟ್ಟದಷ್ಟು ನಾವು ಪರಿಹಾರ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅದು ಯಾವಾಗ ಅವರು ನೋಟಿಫಿಕೇಶನ್ ಮಾಡಿದ್ರೆ ನಮಗಿಲ್ಲ. ಆದರೆ ಇವ್ರಿಗೆ ನೋಟಿಸ್ ಕೊಟ್ಟಿರೋದು ಯಾವಾಗ 13/6 ಅಲ್ಲ
21/9/2024 ಇನ್ನೂ ವರ್ಷ ಕೂಡ ಆಗಿಲ್ಲ ಕೊಟ್ಟು. ಆದರೂ ಸಹ ಅದರಲ್ಲಿ ಮಾವಿನ ಗಿಡಗಳು 200 ಮಾವಿನ ಗಿಡ, ನೇರಳೆ ಗಿಡ ಎಲ್ಲ ಇದೆ. ಆದರೂ ಸಹ ಅಲ್ಲಿಗೆ ಸಂಬಂಧಪಟ್ಟ ಏನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿದ್ದಾರೆ, ಅವರು ಅಲ್ಲಿನ ಕೆಲಸ ನಿರ್ವಹಿಸುವಂಥ ಅಧಿಕಾರಿಗಳು, ಕಂದಾಯ ಇರ್ಬೋದು, ಸರ್ವೆ ಇರ್ಬೋದು, ಎಲ್ಲ ಅಧಿಕಾರಿಗಳು, ತೋಟಗಾರಿಕೆ, ಕೃಷಿ ಮತ್ತು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ರೈತರನ್ನು ಆ ಜಮೀನಿನ ಹತ್ತಿರ ಕರ್ಕೊಂಡು ಬಂದು ಅದನ್ನು GPS ಮಾಡಿ ಎಷ್ಟು ಮರಗಳು ಹೋಗಿದೆ ಅದನ್ನು ಮಲ್ಕಿ ಅಂದರೆ ಮರಗಳ ಮೌಲ್ಯಮಾಪನ ಮಾಡಬೇಕು. ಒಂದು ಮಾವಿನ ಮರ ಅದಕ್ಕೆ ಎಷ್ಟು ವರ್ಷ ಆಯುಸ್ಸಿರ್ತದೆ, ಅಂದರೆ ಇವತ್ತು 1 ವರ್ಷ ಇದೆಯಾ, 10 ವರ್ಷ ಇದೆಯಾ, 50 ವರ್ಷ ಬರ್ತದ ಅಂತೇಳಿ ಅದನ್ನು ಮೌಲ್ಯ ಕಟ್ಕೊಂಡು ಆಮೇಲೆ ಅವ್ರಿಗೆ ಪರಿಹಾರ ಕೊಡಬೇಕು. ಯಾಕಂದರೆ ಇವತ್ತು ಜೀರೋ ಕೊಳ್ತೂರಿಂದ ಇವತ್ತು ಚೆನ್ನೈ ಕಡೆ ಎಲ್ಲಿ ಗಂಟೆ ಹೋಗ್ತಾರೆ ಎಲ್ರಿಗೂ ಪರಿಕರ. ಆಂಧ್ರದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಇವ್ರು ಕೊಟ್ಟೋದೆಷ್ಟು 5,16,000 ರೂಪಾಯಿ ಮಾತ್ರ ಈ ರೆಸ್ಟ್ ಏರಿಯಾದಲ್ಲಿ. 40 ಎಕರೆಯಲ್ಲಿ 39 ಎಕರೆಗೂ ಎಲ್ರಿಗೂ ಕೊಟ್ಟಿದೆ, ಇವ್ರಿಗೆ ಮಾತ್ರ ಇನ್ನೂ ಕೊಟ್ಟಿಲ್ಲ. ಕೇಳಿದರೆ SLO ಹೇಳ್ತಾರೆ ನಾವು ಕಾಂಟ್ರಾಕ್ಟರ್ ಹತ್ರ ಮಾತಾಡ್ತೀವಿ, ಅವರೇನೋ ಬಂದು ಮಾತಾಡ್ಕೊಟ್ರೆ. ಅಲ್ಲ ಸ್ವಾಮಿ, ಕಾಂಟ್ರಾಕ್ಟ್ರೆಲ್ಲ ನಾವು ಜಮೀನು ಕೊಟ್ಟಿರೋದು ಸರ್ಕಾರಕ್ಕೆ. ಆ ಸರ್ಕಾರದವರು ಬಂದು ರೈತರ ಸಮಸ್ಯೆನ ಬಗೆಹರಿಸಬೇಕು. ನಾವು ಕೇಳ್ತಾ ಇರೋದೇನು, ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರಿಗಳು ಬಂದು ಅದಕ್ಕೆ ಮೌಲ್ಯಮಾಪನ ಮಾಡಲಿ. ಎಷ್ಟು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.